ಬನಹಟ್ಟಿಯಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕೆ ಆಗ್ರಹ. ಸತತ 14 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ. ರಬಕವಿ ಬನಹಟ್ಟಿ ತಾಲೂಕಾಗಿ ಅನೇಕ ವರ್ಷಗಳು ಕಳೆದಿವೆ. ಆದರೆ ಹೇಳಿಕೊಳ್ಳುವಷ್ಟು ಸರ್ಕಾರಿ ಕಚೇರಿಗಳು ಇನ್ನೂ ಆಗಿಲ್ಲ. ಈಗ ಪ್ರಜಾಸೌಧ ರಬಕವಿಗೆ ಮಂಜೂರಾಗಿದೆ. ಆದರೆ ಬನಹಟ್ಟಿಗೆ ಬೇಕು ಎಂದು ಅಲ್ಲಿನ ಜನತೆ ಪಟ್ಟು ಹಿಡಿದಿದ್ದಾರೆ. ನಮ್ಮಲ್ಲಿ 16 ವಾರ್ಡ್ಗಳಿವೆ. ಜನಸಂಖ್ಯೆಯೂ ಹೆಚ್ಚಾಗಿದೆ. ಅನೇಕ ಹಳ್ಳಿಗಳು ಬನಹಟ್ಟಿಗೆ ಅಂಟಿಕೊಂಡಿವೆ. ಇದರಿಂದಾಗಿ ಪ್ರಜಾಸೌಧ ನಮ್ಮಲ್ಲೇ ನಿರ್ಮಿಸಬೇಕೆಂದು ಅನೇಕ ದಿನಗಳಿಂದ ಪ್ರತಿಭಟನೆ ನಡೀತಾ ಇವೆ. ಎಂಟು 2026 ಬಹುಶಃ ನಾ ಭೂತೋ ನ ಭವಿಷ್ಯತೆ ಅನ್ನುವ ರೀತಿ ಇಡೀ ಬನಹಟ್ಟಿ ನಗರ ಸಂಪೂರ್ಣ ಬಂದ್ ಮಾಡಿ ಸರ್ಕಾರಕ್ಕೆ ಏನು ಬಿಸಿ ಮುಟ್ಟಿಸಬೇಕಾಗಿತ್ತು ಆ ಬಿಸಿಯನ್ನು ಮುಟ್ಟಿಸಿದ್ದೀವಿ. ಇವತ್ತು 13ನೇ ದಿನದ ಹೋರಾಟ. ನಾವೆಲ್ಲರೂ ಇವತ್ತು ಗಮನಿಸಬೇಕಾದಂಥ ಅಂಶ ಅಂತಂದರೆ ಸರ್ಕಾರ 4/4/2026 ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡ್ತಾರೆ. ಆದೇಶದಲ್ಲಿ ಹಿಂದೆ ಅವರು ತೆಗೆದುಕೊಂಡಂಥ 2 ನಿರ್ಣಯಗಳನ್ನು ಕಡಿಮೆಗೊಳಿಸಿ ಬನಹಟ್ಟಿಯಲ್ಲೇ ಪ್ರಜಾಸೌಧ ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ಜೀವನ ಪಾಸ್ ಮಾಡ್ತಾರೆ. ಆ ಜೀವಕ್ಕೆ 30 ದಿನಗಳ ಕಾಲಾವಕಾಶ ಕೊಡ್ತಾರೆ. ಯಾರಾದರೂ ತಕರಾರು ಸಲ್ಲಿಸೋರಿದ್ದರೆ ಸಲ್ಲಿಸಬಹುದು ಅಂತೇಳಿ. ದುರ್ದೈವ ಅಂತಂದರೆ ಅದಿನ್ನೂ ಜೀವಂತ ಇರ್ತಿರ್ಬೇಕಾದ್ರೆ 31/7/2026 ಸರ್ಕಾರದ ಮಟ್ಟದಲ್ಲಿ ಒಂದು ಆದೇಶ ಹೊರಡುತ್ತೆ. ನಮ್ಮೆಲ್ಲರೂ ಉದ್ದೇಶ ಆ ಆದೇಶ ರದ್ದಾಗಬೇಕು. ಜೊತೆಗೆ ಬನಹಟ್ಟಿಯಲ್ಲೇ ಮತ್ತೆ ಬನಹಟ್ಟಿಯಲ್ಲೇ ಪ್ರಜಾಸೌಧ ಆದೇಶ ಆಗಬೇಕು. ಅಲ್ಲಿವರೆಗೂ ಹೋರಾಟ ನಿರಂತರವಾಗಿದೆ ಅಂತಕ್ಕಂಥ ಸಂದೇಶವನ್ನು ಈಗಾಗಲೇ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರು ಕೊಟ್ಟಿದ್ದಾರೆ. ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸಬೇಕು. ಇಲ್ಲದಿದ್ರೆ ನಾವು ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕ್ತೀವಿ. ಅದಕ್ಕೂ ಬಗ್ಗದಿದ್ರೆ ಅರೆಬೆತ್ತಲೆ ಪ್ರತಿಭಟನೆ ನಡೆಸಲು ನಾವು ರೆಡಿ ಎಂದು ಎಚ್ಚರಿಕೆ ನೀಡಿದ್ರು. ನಮ್ಮಲ್ಲಿ ಎಲ್ಲ ರೀತಿಯಿಂದ ಸೌಕರ್ಯ ಐತಿ. ನಮ್ಮಲ್ಲಿ ವೋಟಿಂಗ್ ಪವರ್ನು ಹೆಚ್ಚೈತಿ ರೀ. 16 ವಾರ್ಡ್ಗಳು ನಮ್ಮಲ್ಲಿ ಇದಾವೆ ರೀ. 16 ವಾರ್ಡ್ ಇರೋದ್ರಿಂದ ನಾವು ನಮ್ಮಲ್ಲಿ ಆಗಬೇಕು ಅಂತ ನಾವು ಕೇಳ್ತೀವಿ. ಯಾಕಂದರೆ ನಿಮ್ಮಲ್ಲಿರುವ 13 ವಾರ್ಡ್ ಮುಂದೆ ಈ ಕಡೆ ನಿಮಗೆ ಹೊಸೂರ ಮತ್ತು ರಾಂಪುರ ಸೇರಿದ ಸಹಿತ ಅಷ್ಟು ಆಗೋದಿಲ್ಲ. ನಮ್ಮಲ್ಲಿ ಹೆಚ್ಚಿಗಿರೋದ್ರಿಂದ ಮತ್ತೆ ನಮಗೆ 3000 ವೋಟ್ ಜಾಸ್ತಿ ಅದ ನಮ್ಮ ಬನಹಟ್ಟಿಯಲ್ಲಿ. ನೀವು ಏನು ವಿಚಾರ ಮಾಡಿದ್ರು ಸಹಿತ ಅದು ಅಸಾಧ್ಯದ ಮಾತೈತಿ. ಅದಕ್ಕೆ ನಾವೇನು ನಿಮ್ಮ ಜೋಡಿ ಜಗಾಡಬೇಕು ಮಾಡಬೇಕೈತಿ. ಯಾವ ಕಾರಣದಿಂದ ನಾವು ಮಾಡೋಕ್ಕತ್ತಿಲ್ಲ. ನಮಗೇನು ನಮ್ಮ ಹಕ್ಕು ಏನೈತಿ, ನಮ್ಮ ಹಕ್ಕನ್ನು ನಮಗೆ ಕೊಡ್ರಿ ಅಂತ ನಾವು ಕೇಳಾಕ್ತೇವೆ ರೀ. ಸರ್ಕಾರ ಎಲ್ಲಿವರೆಗೂ ಕಣ್ಣು ತೆಗಿಯಂಗಿಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ನಿಂದ್ರಂಗಿಲ್ಲ. ಇದು ಒಳ್ಳೆಯದು. ನಮ್ಮಲ್ಲಿ ಏನೈತಪ್ಪ ಅಂದ್ರೆ ನಮ್ಮ ಊರಿನ ಹಿರಿಯರು ಎಲ್ಲರೂ ಈಗ ಫಿಕ್ಸ್ ಆಗಿಬಿಟ್ಟಾರೆ. ಈಗ ಅದನ್ನು ಚಾಟು ಹಾಕೊಂಡು ಬಿಟ್ಟಾರೆ. ದಿನದಿಂದ ದಿನಕ್ಕೆ ಯಾವ ರೀತಿ ನಾವು ಹೋರಾಟ ಮಾಡ್ಬೇಕಂತ ದೇಶದಿಂದ ಅದೊಂದು ದೊಡ್ಡ ಲಿಸ್ಟ್ ಐತಿ. ಈಗ ನಮ್ಮದು ಇದು ಸರದಿ ಸತ್ಯಾಗ್ರಹ ಚಾಲೂ ಐತಿ. ನಿನ್ನಿನ ದಿವಸ ಮಹಿಳೆಯರದಿಂದ ಸತ್ಯಾಗ್ರಹ ಚಾಲೂ ಇರುತ್ತೆ. ಇನ್ನು ಮುಂದಿನ ದಿನಮಾನದಾಗ ನಾವು ಬನಹಟ್ಟಿಯಿಂದ ಜಿಲ್ಲಾ ಅಧಿಕಾರಿ ಆಫೀಸ್ವರೆಗೂ ಇಲ್ಲಿಂದ ಪಾದಯಾತ್ರೆ ಹೋಗಿ ಅವ್ರ ಆಫೀಸನ್ನು ಮುತ್ತಿಗೆ ಹಾಕುವಂಥ ವ್ಯವಸ್ಥೆನೂ ನಮ್ಮ ಕಡೆ ಐತಿ. ಅದಕ್ಕೂ ಅವ್ರು ಹಣಿಲಿಲ್ಲ ಅಂದ್ರೆ ಅರೆಬೆತ್ತಲೆ ಮಾಡುವಂಥದ್ದು ಸತ್ಯಾಗ್ರಹ ಮಾಡ್ತೀವಿ. ಇದಕ್ಕೂ ಹಣಿಲಿಲ್ಲ ಅಂದ್ರೆ ಅಮನ್ ಸತ್ಯಾಗ್ರಹನೂ ಮಾಡ್ತೀವಿ. ನಾವು ಯಾವುದು ಮಾಡೋಕ್ಕೂ ಹಿಂಸರಿಯಂಗಿಲ್ಲ. ಯಾಕೆ ಹಿಂಸರಿಯಂಗಿಲ್ಲಪ್ಪ ಅಂದ್ರೆ ಸರ್ಕಾರದಿಂದ ನಮಗೆ ಅನ್ಯಾಯ ಆದಷ್ಟು ಯಾರಿಗೂ ಅನ್ಯಾಯ ಆಗಿಲ್ಲ. ಇನ್ನು ಪ್ರತಿಭಟನೆ 13 ದಿನಗಳು ಕಳೆದು 14ನೇ ದಿನಕ್ಕೆ ಕಾಲಿಟ್ಟಿದೆ. ಬನಹಟ್ಟಿಯ ಎಲ್ಲಾ ಸಮುದಾಯದವರು ಕೂಡಿಕೊಂಡು ಅನೇಕ ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ಮುಂದುವರೆಸಿದೆ. ಬನಹಟ್ಟಿಯಾಗ ಪ್ರಜಾಸೌಧ ಯಾಕೆ ಆಗ್ಬೇಕಂತಂದ್ರೆ ನಮಗೆ ರಬಕವಿ ಪ್ರಜಾಸೌಧ ಮಾಡೋಕ್ಕೆ ಇದು ಮಾಡ್ಯಾರ. ರಬಕಾಯಿ ಮಾಡ್ಯಾರ ಅಂದರೆ ಪೊಲೀಸ್ ಸ್ಟೇಷನ್ ರಬಕಾಯಿ ಆಗಿಲ್ಲ. ತೆರಾದಾಗ ಪೊಲೀಸ್ ಸ್ಟೇಷನ್ ಆ ಅಂಡರ್ದಾಗ ಐತೆ. ಮತ್ತು ರಬಕವಿ ದಾಂಡಿಗೆ ಐತೆ. ಮತ್ತು ಒಂದು ಉಳ್ಕಿ ಹಳ್ಳಿಗಳೆಲ್ಲ ಅದು ತೆರಾಗ ಸಂಬಂಧಪಟ್ಟದ್ದು ಅದ. ನಮಗೆ 10-15 ಹಳ್ಳಿಗಳು ಸಂಪರ್ಕ ಬರ್ತಾವೆ. ಅವೆಲ್ಲ ನಮ್ಮ ಬನಹಟ್ಟಿ ಒಳಗೆ ಬರ್ತಾವೆ. ಮತ್ತು ಜನಸಂಖ್ಯೆ ನಮ್ಮದು 50-60 ಐತಿ. ನಮ್ಮಲ್ಲಿ ಮುನ್ಸಿಪಾಲ್ಟಿ ಏರಿಯಾ ಒಂದು ನಾವು ಎಲ್ಲರೂ ಹೆಚ್ಚಾಗಿ ನಮ್ಮಲ್ಲಿ ಮೆಂಬರ್ಗಳು ಹೆಚ್ಚದ. ಅದಕ್ಕೆ ಪ್ರಜಾಸೌಧ ಏನೈತಿ ನಮ್ಮ ಬನಹಟ್ಟಿಗೆ ಆಗಬೇಕು.
ವಿವಿಧ ವಾದ್ಯಮೇಳಗಳ ಸಂಗೀತ ತಂಡದವರು, ಗಾಯಕರು ಕೂಡ ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ತಮ್ಮ ಹಾಡುಗಳ ಮೂಲಕ ತಮಗಾಗುವ ಅನ್ಯಾಯವನ್ನು ಪ್ರಸ್ತುತಪಡಿಸಿದ್ರು. ರನ್ ಟಿವಿ ನ್ಯೂಸ್, ಬನಹಟ್ಟಿ. ನರ್ಸರಿಯಿಂದ ಪಿಯುಸಿವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ ಎಲ್ಟಿ. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ ಜೆಇಇ, ನೀಟ್, ಕೆಸಿಇಟಿ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ ಸಿಬಿಎಸ್ಇ ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ ಸಿಬಿಎಸ್ಇ ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.